evaluate the definite integral 0 to 2 6x plus 3 dx by x square plus 4. ಇಲ್ಲಿ ನಾವು ಹೇಗೆ ಮಾಡೋದಿದೆ, ಹೇಗೆ ಮುಂದುವರಿಯೋದು, ಸ್ಪ್ಲಿಟ್ ಮಾಡೋಣ ಅಂತ ಹೇಳಿದ್ರೆ ಡಿಸ್ಟ್ರಿಬ್ಯೂಟಿವ್ ಪ್ರಾಪರ್ಟಿ ಉಪಯೋಗಿಸ್ಕೊಂಡು ಇದು 6x dx ಅಂತ ಬರ್ಕೊಳ್ಳೋಣ. 6x ಬದಲಾಗಿ ಇಲ್ಲಿ ನಾನು 3 × 2x dx ಅಂತ ಬರ್ಕೊತೀನಿ. ಏನಕ್ಕೆ ಅಂತ ಯೋಚನೆ ಮಾಡಿ, x ಸ್ಕ್ವೇರ್ ಪ್ಲಸ್ 4 ಮತ್ತು ಮುಂದಿನ ಟರ್ಮು 3 ಟೈಮ್ಸ್ ಆಫ್ 0 to 2 dx ಬೈ x ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್ ಅಂತ ಬರ್ಕೊತೀನಿ. ಸರಿನಾ? ಹಾಂ, ಒಂದೊಂದಾಗಿ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ ನೋಡಿ. ಸೊ ಮೊದಲೇದಾಗಿ ಇದು ನಾವು ಹುಡುಗರ ಮಲ್ಟಿಪ್ಲೈ ಮಾಡ್ತಂದ್ರೆ ಏನು ಬರುತ್ತೆ, 6x ಬರುತ್ತೆ. ಆ್ಯಂಡ್ ದಟ್ ಇಸ್ ಯುವರ್ ಫಸ್ಟ್ ಟರ್ಮ್ ಅಲ್ವಾ, ನ್ಯೂಮಿನೇಟರಲ್ಲಿ ಫಸ್ಟ್ ಟರ್ಮ್ ಅದು. ಮತ್ತು ಇಲ್ಲಿ 3 ಇದೆ, ಆ್ಯಂಡ್ 3 ಟೈಮ್ಸ್ ಆಫ್ ಇಂಟಿಗ್ರೇಷನ್ ಆಫ್ 0 to 2 dx ಬೈ x ಸ್ಕ್ವೇರ್ ಪ್ಲಸ್ 4 ಇದೆ. 4 ಬದಲಾಗಿ ನಾನು 2 ಸ್ಕ್ವೇರ್ ಅಂತ ಬರ್ಕೊಂಡಿದ್ದೀನಿ. ಸರಿನಾ? ಸೊ ವಿ ಜಸ್ಟ್ ಸ್ಪ್ಲಿಟ್ ಇಟ್, ಅಷ್ಟು ಇನ್ನೇನು ಮಾಡಿಲ್ಲ. ಇವಾಗ ಇದು 3 ಟೈಮ್ಸ್ ಆಫ್ ದಿಸ್ ಇಸ್ ಲಾಗ್ ಆಫ್ x ಸ್ಕ್ವೇರ್ ಪ್ಲಸ್ 4 ಅಲ್ವಾ, 0 to 2. ಸರಿ ತಾನೆ? ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ 2x ಇಂಟು dx ಬರುತ್ತೆ. ಸೊ ಇದನ್ನು ಟಿ ಇಂದ ತೊಗೊಂಡು ಅದೆಲ್ಲ ಮಾಡೋದು ಬದಲಾಗಿ ನಾನು ಡೈರೆಕ್ಟಾಗಿ ಈ ಉತ್ತರ ಬರಿತಾಯಿನಿ. ನೀವೇನು ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿಸ್ಲೇಬೇಕಂತೇನಿಲ್ಲ, ಸಬ್ಸ್ಟಿಟ್ಯೂಷನ್ ಮಾಡಿ ನೋಡಿಸ್ಲೇಬೇಕು ಅಂತೇನಿಲ್ಲ. ಈ ಪ್ಯಾಟ್ರನ್ನು ಸೂಟ್ ಆಗ್ತಾಯಿದೆ ಅಂತ ಹೇಳಿ ನೀವು ಡೈರೆಕ್ಟಾಗಿ ಬರೀಬೋದು. ಮತ್ತು ಮುಂದೆ ಪ್ಲಸ್ 3 ದಿಸ್ ಇಸ್ ಆಫ್ ದ ಫಾರ್ಮ್ dx ಬೈ x ಸ್ಕ್ವೇರ್ ಪ್ಲಸ್ a ಸ್ಕ್ವೇರ್. ಯಾವ ಫಾರ್ಮುಲಾ ಸೂಟ್ ಆಗುತ್ತದೋ ಅಲ್ವಾ, 1 ಬೈ a tan inverse of x by a, 1 by a tan inverse of x by a, and we have the limit 0 to 2. ಸೊ ಇಲ್ಲಿ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ 3 log ಆಫ್, ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಾಯಿನಿ. ಸೊ ಇದು 4 8 ಮತ್ತಿದು 0, ಸೊ 8/4, ಮತ್ತಿದು 3/2 tan inverse of 1 minus tan inverse of 0. ಸರಿನಾ? ಸೊ ಇಲ್ಲಿ ನಾನು ಏನು ಮಾಡಿದೆ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಇದನ್ನು. ಸೊ ದಿಸ್ ಇಸ್ 3 ಟೈಮ್ಸ್ ಆಫ್ ಲಾಗ್ ಆಫ್ 4 2 ಸ್ಕ್ವೇರ್ ಪ್ಲಸ್ 4 ಹಾಗೆ ಬರೀತೀನಿ, ಮೈನಸ್ ಲಾಗ್ ಆಫ್ 0 ಪ್ಲಸ್ 4 ಅಲ್ವಾ. ಸೊ ಅದಿದು, ಮತ್ತಿದು ಇನ್ನೊಂದು ರೀತಿಯಲ್ಲಿ ಕಾಣ್ತಾ ಇದೆ ಇದು. ಸೊ ದಿಸ್ ಇಸ್, ಇದು ಇದರಿಂದ ಬರುತ್ತಲ್ವಾ, ಅದೇನು ತೊಂದರೆ ಇಲ್ಲ, ಅದನ್ನು ಡೈರೆಕ್ಟಾಗಿ ಬರ್ತೀನಿ. ದಿಸ್ ಇಸ್ 3 ಟೈಮ್ಸ್ ಆಫ್ ಲಾಗ್ ಆಫ್ 2, ಮತ್ತಿದು ಪ್ಲಸ್ 3/2. ಹಾಂ, tan inverse ಆಫ್ 1 ಏನು, ಕರೆಕ್ಟ್, π/4. tan inverse ಆಫ್ 0 0, ಹಾಗಾಗಿ ಇದು 3π/8 ಆಗುತ್ತೆ. ಸ್ಟೆಪ್ ವೇಸ್ಟ್ ಮಾಡ್ತಾಯಿಲ್ಲ, ನಾನು ಡೈರೆಕ್ಟಾಗಿ ಉತ್ತರ ಬರೀತೇನೆ. ಸೊ ನಾನು ಪ್ರತಿಯೊಂದರಲ್ಲೂ ಏನು ಹೇಳ್ಕೊಡ್ತಾಯಿದ್ದೀನಿ ಇವಾಗ ಅಂತ ಹೇಳಿದ್ರೆ ಕೊನೆ ಪ್ರಾಬ್ಲಮ್ಸಲ್ಲೆಲ್ಲ ಸ್ಟೆಪ್ನ ನೀವು ಹೇಗೆ ಸ್ಕಿಪ್ ಮಾಡಿ ತಲೆಯಲ್ಲೇ ಯೋಚನೆ ಮಾಡಿ ಉತ್ತರಗಳು ಬರ್ಕೊಂಡು ಹೋಗಬೇಕು ಅಂತ ಹೇಳಿ ಹೇಳ್ಕೊಡ್ತಾ ಇರೋದು. ಯಾಕಂತ ಹೇಳಿದ್ರೆ ನೀವು ಪೇಪರ್ ಉದ್ದ ಅಂತ ಹೇಳೋದಕ್ಕಿಂತ ಈ ಮೆಥಡಾಲಜಿ ಕಲಿತು ಅಂತ ಹೇಳಿದ್ರೆ ನೀವು ಅಷ್ಟು ಫೆಮಿಲಿಯರ್ ಆಗಿ, ಅಷ್ಟು ಸ್ಪೀಡ್ ಇದ್ದು, ಅಷ್ಟೊಂದು ಕಾನ್ಫಿಡೆನ್ಸ್ ಇತ್ತು ಅಂತ ಹೇಳಿದ್ರೆ ಈ ರೀತಿ ನೀವು ಬರ್ಕೊಂಡು ಹೋಗೋದು ಅಂತ ಹೇಳಿ ನಾನು ನೋಡ್ತಾ ಇರೋದು. ಸರಿನಾ? ಸೊ ಈ ರೀತಿಯಲ್ಲಿ ನೀವು ಕೂಡ ಕಲಿಬೇಕು, ಈ ರೀತಿಯಲ್ಲಿ ನೀವು ಕೂಡ ಮಾಡಬೇಕು.